ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ನಮಗೆ ಮತ ಕೊಡಿ ಗೆಲ್ಲಿಸಿ ಅಂದರು ಶಾಸಕರು ಆದ ಬಿಡಿ ಪಾಟೀಲ್ ಮತ್ತು ಚಂದ್ರರಾಜು ಹಟ್ಟಿಹೊಳಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು, ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಚಂದ್ರರಾಜು ಹಟ್ಟಿಹೊಳಿ ಹಾಗೂ ವಿಠಲ್ ಹಲ್ಗೇಕರ್ ನೇತೃತ್ವದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್ನ ವತಿಯಿಂದ ಚುನಾವಣೆ ಅಧಿಕಾರಿ ಪ್ರಭಾವತಿ ಪಾಟೀಲರಿಗೆ ಎಲ್ಲ 15 ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದಾರೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜು ಹಟ್ಟಿಹೊಳಿ ಅವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಿತದೃಷ್ಟಿಯಿಂದಾಗಿ ಪುನಶ್ಚೇತನಕ್ಕಾಗಿ ನಮಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಏನಿವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ತುಂಬಾ ರಂಗೇರಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜು ಹಟ್ಟಿಹೊಳಿ ಅವರು ಮತ್ತೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತೆ ವಿಠಲ್ ಹಲ್ಗೇಕರ್ ಅವರು ವಿಶೇಷವಾಗಿ ಮಾನ್ಯ ಗೌರವಾನ್ವಿತ ಸಚಿವರಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ರೀತಿ ಮಾರ್ಗದರ್ಶನದಲ್ಲಿ ಇವತ್ತು ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ರೈತ ಪುನಶ್ಚೇತನ ಪ್ಯಾನೆಲ್ ರೆಡಿಯಾಗಿದೆ. ಇವತ್ತು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಮಾನ್ಯ ಚಂದ್ರರಾಜು ಹಟ್ಟಿಹೊಳಿ ಅವರು ಈ ಒಂದು ಕಾರ್ಖಾನೆಯ ಬಗ್ಗೆ ಮತ್ತೆ ಚುನಾವಣೆ ಸ್ಪರ್ಧೆ ಬಗ್ಗೆ ಏನು ಹೇಳ್ತಾರೆ ಸರ್? ನಮಸ್ತೆ. ತಾವು ಒಂದು ರೀತಿ ವಿಶೇಷವಾಗಿ ರೈತರ ಬೇಡಿಕೆಯಂತೆ ಇವತ್ತು ಇದನ್ನು ಪುನಶ್ಚೇತನ ಮಾಡಲಿಕ್ಕೆ ಉಮೇದುವಾರಿಕೆ ಕೊಟ್ಟಿದ್ದೀರಾ. ನಮಸ್ಕಾರ. ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಗೆ ಆ ಬಂಡೆಮ್ಮ ದೇವಿಯ ಆಶೀರ್ವಾದ ತೆಗೆದುಕೊಂಡು ನಾವು 15 ಜನ ಒಂದು ಪ್ಯಾನೆಲ್ ಮಾಡಿ ಇವತ್ತು ಈಗಾಗಲೇ ನಾವು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೀವಿ. ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತ ಪ್ಯಾನೆಲ್ ಅಂತ ಒಂದು ಹೆಸರು ಮಾಡಿಕೊಂಡು ಸಚಿವರಾದಂಥ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರಿರ್ಬೋದು, ಶಾಸಕ ಮಿತ್ರರಾದಂಥ ಸಹೋದರ ಸಮಾನರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರಿರ್ಬೋದು, ಇನ್ನೋರ್ವ ಶಾಸಕ ಸಹೋದರರಾದಂಥ ವಿಠಲ್ ಹಲ್ಗೇಕರ್ ಇರ್ಬೋದು, ನಾವಿರ್ಬೋದು, ಬೈಲೊಂಗಲ್ಲು, ಧಾರವಾಡ ಮತ್ತು ಜಿಲ್ಲೆ ಇತರ ಮುಖಂಡರ ಒಂದು ಸಂಯುಕ್ತ ನೇತೃತ್ವದಲ್ಲಿ ಇವತ್ತೊಂದು ಪ್ಯಾನೆಲ್ ಮಾಡಿದ್ದೇವೆ. ಮಾಡಿರೋ ಉದ್ದೇಶ ಏನಿದು ಮಲಪ್ರಭಾ ಸಹಕಾರಿ ಕಾರ್ಖಾನೆ ಐತಿ, ಇದನ್ನು ಉಳಿಸ್ಬೇಕು. ಅವನತಿ ಅಂಚಿನಲ್ಲಿದೆ. ಈಗ ಅದು ಕಳೆದ 10 ವರ್ಷದಿಂದ ಸರಿಯಾಗಿ ಕಬ್ಬು ನುರಿಸಿಲ್ಲ, ರೈತರಿಗೆ ಬಿಲ್ ಕೊಡೋಕೆ ಸಮಸ್ಯೆ ಆಗೈತಿ, ಏನಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಸರಿಯಾಗಿ ರೀತಿ ಸ್ಯಾಲ್ರಿ ಕೊಟ್ಟಿಲ್ಲ, ಸಾಕಷ್ಟು ಸಮಸ್ಯೆಗಳದಾವೆ. ಮತ್ತು 200 ಕೋಟಿ ರೂಪಾಯಿ ಮೇಲ್ಪಟ್ಟದ್ರ ಸಾಲ ಆಗೈತಿ, ನಷ್ಟದಲ್ಲೈತಿ ಇವತ್ತು ಸಂಸ್ಥೆ. ಈ ಭಾಗದ ಎಲ್ಲ ರೈತರು ಆ ಸಂಸ್ಥೆಯನ್ನು ಉಳಿಸ್ಬೇಕಂತ ಒಂದು ಒತ್ತಾಸೆಯಿಂದ ನಮಗೆ ಕೇಳ್ಕೊಂಡಂಥ ಒಂದು ಯೋಜನೆ ಕೂಡ ನಾವು ಇವತ್ತು ಮಾಡ್ಕೊಂಡಿದ್ದೆವು. ಆ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ಎಲ್ಲ ರೈತರು ನಮಗೆ ಆಶೀರ್ವಾದ ಮಾಡ್ತಾರಂತ ನಮಗೆ ವಿಶ್ವಾಸ ಐತಿ. ಮುಂಬರುವಂಥ ದಿನದಲ್ಲಿ ಏನತ್ರ ರಾಜ ವೈಭವ ಇತ್ತು, ರಾಣಿ ಶುಗರ್ಸ್ ಅಂತಂದ್ರೆ ಅಲ್ಲಿ ನೌಕರಿ ಮಾಡುವಂಥ ನೌಕರಸ್ಥರಿಗೆ ಸಾಹೇಬ್ ಅಂತ ಕರಿತಾರೆ. ಅವಾಗ ಒಬ್ಬ ಸಣ್ಣ ನೌಕರಸ್ಥ ಕೂಡ ಒಂದು ದೊಡ್ಡ ವ್ಯಾಲ್ಯೂ ಇತ್ತು. ಅವಾಗ ಮೊದಲು 2000ನೇ ಇಸ್ವಿದಾಗ 1994-90ರಾಗಿರ್ಬೋದು, 80ನೇ ದಶಕದಲ್ಲಿ ರಾಣಿ ಶುಗರ್ಸ್ದು ಒಂದು ದೊಡ್ಡ ಹೆಸರಿತ್ತು, ಬಂಗಾರದ ಹೋಗಿ ಆಯ್ತಿತ್ತು. ಅದೆಲ್ಲ ಈಗ ಅಧೋಗತಿಗೆ ಬಂದೈತಿ. ಅದು ಕಾರಣಾಂತರಗಳಿಂದ ಯಾರು ಮಾಡಿದ್ರು, ಯಾಕಾಯಿತು, ಏನಾಯಿತು ಅಂತ ಅನ್ನೋ ಚರ್ಚೆ ಮಾಡೋದು ಬೇಡ. ನಾವು ಆ ಸಂಸ್ಥೆನ ಹೆಂಗೆ ಉಳಿಸ್ಬೇಕು, ಇನ್ನು ಅದನ್ನು ಹೆಂಗೆ ಪುನಶ್ಚೇತನ ಮಾಡಬೇಕು, ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ರೈತರ ಮಕ್ಕಳಿಗೆ ಯಾವ ರೀತಿ ಉದ್ಯೋಗ ಕೊಡಬೇಕು, ಕಾರ್ಮಿಕರಿಗೆ ಯಾವ ರೀತಿ ಸ್ಯಾಲ್ರಿ ಕೊಡಬೇಕು, ಅದನ್ನೆಲ್ಲ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡ ಇವತ್ತು ನಾವು ಪ್ಯಾನೆಲ್ ಮಾಡಿದ್ದೀವಿ. ಮುಂಬರುವಂಥ ದಿನದಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಕೂಡ ಮಾಧ್ಯಮದ ಮುಂದೆ ನಾವು ಬಿಡುಗಡೆ ಮಾಡ್ತೇವೆ. ಸರ್, ಈಗ ಇನ್ನೊಂದು ಹೇಳ್ತಾರೆ ಸರ್, ರೈತ ಸಂಘ ಪ್ಯಾನೆಲ್ ಅವರು ಮತ್ತು ಬೇರೆ ಬೇರೆಯವರೆಲ್ಲ ತಮ್ಮ ವಿರುದ್ಧ ಇದು ಮಾಡಿದ್ದಾರೆ. ವಿಶೇಷವಾಗಿ ಇಷ್ಟು ದಿನ ಇರಲಿಲ್ಲ, ಇವಾಗ ಬಂದಿದ್ದಾರೆ. ಇಷ್ಟು ದಿನನೇ ತಾವು ಅವರು ಬಲಪಡಿಸ್ಬೋದಾಗಿತ್ತಲ್ಲ ಫ್ಯಾಕ್ಟ್ರಿ ಇದಕ್ಕೆ ಅಂತಕ್ಕಂಥ ಒಂದು ಹೇಳ್ತಾರೆ ಸರ್. ನೋಡ್ರಿ, ಇಷ್ಟು ದಿನ ಇಲ್ಲ, ಆ ದಿನ ಇಲ್ಲ, ಈ ದಿನ ಇಲ್ಲ, ಅವರು ಇವರು ಅಂತ ಅಪವಾದ ಮಾಡೋದು ಬೇಡ ಅಂತ ಈಗಾಗಲೇ ಹೇಳಿದ್ದಾನೆ. ಒಂದು ಚುನಾಯಿತ ಪ್ಯಾನೆಲ್ನ ಆರಿಸಿ ಕಳಿಸಿದ ಮ್ಯಾಗ 5 ವರ್ಷ ಅವರ ಆಡಳಿತ ಮಾಡಬೇಕು. ಹೋದ 5 ವರ್ಷದಾಗ ಒಂದು ಆಡಳಿತ ಪ್ಯಾನೆಲ್ ಇತ್ತು. ಆಡಳಿತ ಪ್ಯಾನೆಲ್ ಅವ್ರು ಆಡಳಿತ ಮಾಡ್ಬೇಕಾದ್ರೆ ಹೊರಗಿನವ್ರು ಏನು ಹಸ್ತಕ್ಷೇಪ ಮಾಡಕ್ಕೆ ಬರ್ತೈತಿ? ಕಾನೂನಿನಾಗ ಎಲ್ಲಿ ಕಾಯ್ದೆ ಐತಲ್ಲೇ? ಅದಕ್ಕಿಂತ ಮೊದಲು ಒಂದು ಪ್ಯಾನೆಲ್ ಇತ್ತು. ಈಗ ಆ ಸಂಸ್ಥೆಯನ್ನು ಉಳಿಸ್ಬೇಕಂತ ನಾವೆಲ್ಲರೂ ಇಲ್ಲೇ ಬಂದಿದ್ದೇವೆ. ಅದನ್ನು ಅವರು ಸ್ವಾಗತ ಮಾಡ್ಕೋಬೇಕು. ಅದನ್ನು ಬಿಟ್ಟ ಬೇರೆ ಮಾತಾಡಬಾರ್ದು. ಇದು ಸಂಸ್ಥೆ ಚಾಲು ಮಾಡೋಕ್ಕೆ ಬಂಡವಾಳ ಬೇಕೀಗ, ಮತ್ತು ಅನುಭವ ಬೇಕು. ಕಟಾವು ಗ್ಯಾಂಗ್ ತರಬೇಕು, ತೋಡ್ನಿ ಗ್ಯಾಂಗ್ ತರಬೇಕು,
ಸಪ್ಲೈಯರ್ಸ್ನೆಲ್ಲ ಕಾನ್ಫಿಡೆನ್ಸ್ನಾಗ ತೊಗೋಬೇಕು. ಕಾರ್ಮಿಕ ವರ್ಗದವರಿಗೆ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ಸ್ಯಾಲ್ರಿ ಕೊಡಬೇಕು. ಹಂಗೆ ಚಾಲು ಆಕತ್ತೆ ಫ್ಯಾಕ್ಟ್ರಿ. ನಮಗೆ 2 ಫ್ಯಾಕ್ಟ್ರಿ ನಡೆಸಿ ಅನುಭವ ಐತಿ. ಮತ್ತೊಂದು ಒಳ್ಳೆ ಉದ್ದೇಶದಿಂದ ಇದ್ರೊಳಗೆ ನಾವು ಕೈ ಹಾಕಿದ್ದೀವಿ. ಈ ಫ್ಯಾಕ್ಟ್ರಿ ಉಳಿಬೇಕು. ಮೊದಲ ಪಂಚಮಿಕ್ಕಿಂತ ಮೊದಲ ಬಡ್ಡಿ ಚೆಕ್ ಬಂತಂತೀರಿ ಮನ್ಯಾಗ. ನಮ್ಮೂ 4 ಶೇರ್ ನಮ್ಮ ಮನ್ಯಾಗ. ಆ ಬಡ್ಡಿ ಚೆಕ್ ಬಂತಂತೀರಿ. ಅವಾಗ ನಮಗೂ ಎಲ್ಲ ಬರ್ತಿತ್ತು. ಅದು 12,000, 15,000, 16,000 ಆಗಿನ ಟೈಮ್ನಾಗ ಬಡ್ಡಿ ಚೆಕ್ ಬರ್ತಿತ್ತು. ಏನಪ್ಪ ಅದು ಬಡ್ಡಿ ಚೆಕ್ಕ? ನಾವು ಇಟ್ಟಂಥ ಶೇರನ್ನ ಬ್ಯಾಂಕ್ನಾಗ ಇಟ್ಟ ಅದ್ರ ಬಂದಂಥ ಬಡ್ಡಿಯನ್ನು ನಮಗೆ ಕೊಡ್ತಿರ. ಅವಾಗ ಆ ಪಂಚಮಿ ಸುತ್ತ ಬಡ್ಡಿ ಚೆಕ್ ಅಂತ ಕೊಡ್ತಿರೋದನ್ನು. ಆ ಬಡ್ಡಿ ಚೆಕ್ ಏನಾಯ್ತು? ರೈತರಿಗೆ ಟ್ರ್ಯಾಕ್ಟರ್ ತೊಗೊಳಕ್ಕೆ ಫೈನಾನ್ಸ್ ಮಾಡ್ತಿದ್ರು. ಕಬ್ಬು ಹಚ್ಚಿದಂಥ ಮೆಂಬರ್ಗಳಿಗೆ ಕಾರ್ಗಳದು ತೊಗೊಳಕ್ಕೆ ಅವಾಗ ಸಾಲ ಕೊಡ್ತಿತ್ತು ಫ್ಯಾಕ್ಟ್ರಿ. ಕ್ವಾರ್ಟರ್ಸ್ಗಳನ್ನ ಕಟ್ಟಿದ್ರೆ. ನನಗನ್ನಿಸ್ತತಿ ಈ ಸಂಸ್ಥಾದಾಗ ಕೆಲಸ ಮಾಡಿದಂಥ ನೌಕರರು ಏನಲ್ಲಿ ಕ್ವಾರ್ಟರ್ಸ್ದಾಗ ಅದು ಇದ್ದರು, ಅಲ್ಲಿ ಶಾಲೆ ಮಾಡಿದ್ರು. ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಜನ ಇಂಜಿನಿಯರ್, ಡಾಕ್ಟರ್ ಅದಾರ ಇವತ್ತಿನ ದಿನಮಾನದಾಗ. ಮ್ಯಾಕ್ಸಿಮಮ್ ಜನ ನೀವು ತಾಲೂಕ್ನಾಗ ಅಭ್ಯಾಸ ಮಾಡಿದ್ರೆ ಮ್ಯಾಕ್ಸಿಮಮ್ ಜನ ಅಲ್ಲಿ ಫ್ಯಾಕ್ಟ್ರಿದಾಗ ಕಲ್ತಂಥ ಹುಡುಗರು, ಅಲ್ಲಿ ಎಂಪ್ಲಾಯೀಸ್ ಮಕ್ಕಳು ಎಲ್ಲರೂ ಇಂಜಿನಿಯರ್, ಡಾಕ್ಟರ್, ದೊಡ್ಡ ಪದವಿ ಆಗದಾರ. ಮತ್ತು ಇಷ್ಟೆಲ್ಲ ರಾಜವೈಭವವನ್ನು ಹೊಂದಿದಂಥ ಸಂಸ್ಥೆ ಹಾಳಾಗಕ್ಕೇನು ಕಾರಣ? ಮತ್ತು ಹಾಳಾಗುತ್ತೆ ಮುಂದೆ ಇವರೆಲ್ಲ ನೋಡ್ಕೊತ ಕುಂತಿರಲ್ಲ. ಮತ್ತು ಇವರೆಲ್ಲಿದ್ರು? ನಾವೀಗ ಚಲೋ ಮಾಡ್ತೇವಂತ ಬಂದಾಗ ನಮ್ಮನ್ನು ಕ್ವಶನ್ ಮಾಡಕತ್ತೀರಿ ನೀವು. ಮತ್ತು ಇಷ್ಟು ದಿವಸ ಹಾಳಾಗುತ್ತೆ ಮುಂದೆ ನೀವೆಲ್ಲಿದ್ರಿ? ಬರೀ ಹೋರಾಟ ಮಾಡಿರೋ ಒಂದು ಸಂಸ್ಥೆ ಉಳ್ಸೋಕೆ ಆಗೋದಿಲ್ಲ. ಹೋರಾಟ ಮಾಡೋದು ತಪ್ಪಂತ ನಾ ಅನ್ನೋದಿಲ್ಲ, ಚಳವಳಿ ಮಾಡೋದು ತಪ್ಪಂತ ನಾ ಅನ್ನೋದಿಲ್ಲ, ಪ್ರಶ್ನೆ ಕೇಳೋದು ತಪ್ಪಂತ ಅನ್ನೋದಿಲ್ಲ. ಅದನ್ನೆಲ್ಲ ಕೇಳಿದ ಮೇಲೂ ಒಂದು ಮಾಡೋಕ್ಕೆ ಶಕ್ತಿ ಬೇಕಲ್ಲ. ಆ ಶಕ್ತಿ 15 ಜನ ಇರುವಂಥ ಪ್ಯಾನೆಲ್ನಾಗ ಐತಿ. ರಾಜಕೀಯ ಶಕ್ತಿ ಇರ್ಬೋದು, ಬಂಡವಾಳ ಹಾಕುವಂಥ ಶಕ್ತಿ ಇರ್ಬೋದು, ಇಚ್ಛಾಶಕ್ತಿ ಇರ್ಬೋದು, ಈ ಸಂಸ್ಥೆಯನ್ನು ನಡೆಸುವಂಥ ಅನುಭವ ಇರ್ಬೋದು. ಎಲ್ಲ ಗುಣಗಳನ್ನು ಹೊಂದಿದಂಥ ಈ ಪ್ಯಾನೆಲ್ ಐತಿ. ಆ ರೈತ ಬಾಂಧವರಲ್ಲಿ ಏನು ಪ್ಯಾನೆಲ್ ಮಾಡಿದಾರೆ ಅವ್ರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊತೀನಿ, ನೀವು ಎಲ್ಲರೂ ಸೇರಿ ನಮಗೆ ಸಹಕಾರ ನೀಡ್ರಿ. ಈ ಸಂಸ್ಥೆನ ಮೊದಲು ಉಳಿಸೋನು. ನಾವು ಕಚ್ಚಾಡೋದು ಬೇಡ. ಮೊದಲು ಈ ಸಂಸ್ಥೆ ಉಳಿಸೋನು. ಉಳಿಸಿದನ್ನ ಈಗ ಪೂರ್ತಿ ಮಕ್ಕೊಂಡತ್ತಿದೆ, ಸ್ವಲ್ಪ ಅದನ್ನು ಚೂಟ್ ಎಬ್ಸೋನು. ಮೊದಲು ಅದೊಂದು ಸ್ವಲ್ಪ ನಡೆದಾಡಕ್ಕೆ ಚಾಲು ಮಾಡಲಿ, ಆಮ್ಯಾಗ ಮತ್ತೆ ವಿಚಾರ ಮಾಡೋನು. ಅದಕ್ಕಾಗಿ ನೀವೆಲ್ಲರೂ ಸಹಕಾರ ನೀಡ್ರಿ. ನಾವು ಈ ಸಂಸ್ಥೆ ಉಳಿಸ್ಬೇಕಂತ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಇವತ್ತು ಬಂದಂಥ ರೈತರನ್ನು ನೋಡಿದ್ರೆ ನಮಗೆ ಭಾಳ ಅಭಿಮಾನನೂ ಅನ್ನಿಸ್ತೈತಿ ಮತ್ತು ಶಕ್ತಿನೂ ಬಂದಂಗೆ ಆಗೈತಿ. ಯಾಕಂತಂದ್ರೆ ಎಲ್ಲರೂ ನಮಗೆ ಈ ಪ್ಯಾನೆಲ್ ಪರವಾಗಿ ವೋಟ್ ಮಾಡ್ತಾನಂತ ನಮ್ಗೆ ಆಶೀರ್ವಾದ ಮಾಡಿದರು. ನಾವು ಗೆದ್ದು ಬರ್ತೀವಿ ಮತ್ತು ಮುಂಬರುವಂಥ ದಿನದಲ್ಲಿ ಈ ಸಕ್ಕರೆ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಕೊನೆ ಪ್ರಶ್ನೆ, ಸಾಧ್ಯವಾದರೆ ಈಗ ಅವಾಗ ಹೇಳಿದ ಸರ್ ಸ್ಪೀಚಲ್ಲಿ ನಮಗೆ ಬಿಟ್ಕೊ ಕೊಡಿ, ನಾವು ನಡೆಸ್ತೀವಿ ಪುನಶ್ಚೇತನಕ್ಕೆ, ಏನಾದ್ರು ವಾಪಸ್ ತಗೊಳ್ಳಿ ಅಂತ ಏನಾರು ಹೇಳ್ತೀವಿ? ಏನು ಈಗ ಸ್ಪರ್ಧೆ ಮಾಡಿದಿರಲ್ಲ ಅವಾಗೆಲ್ಲ? ಇಲ್ಲ ನೋಡ್ರಿ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವ್ರಿಗೆ ವಾಪಸ್ ತಗೋ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರ ಆಸೆ ಇರ್ತೈತಿ, ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಈಗ ನಾವು ಹೆಂಗೆ ಸೇವಾ ಮಾಡ್ಬೇಕಂತ ಸ್ಪರ್ಧೆ ಮಾಡಿದ್ದೀವಿ, ಅವ್ರ ಮನಸ್ಸಿನಾಗೂ ಒಂದು ಸೇವಾ ಮಾಡ್ಬೇಕಂತ ಮನೋಭಾವನೆಯಿಂದ ಅವ್ರು ಸ್ಪರ್ಧೆ ಮಾಡಿರ್ತಾರೆ. ಹಿಂದೆ ತಕ್ಕೋ ಅಂತ ಹೇಳೋದಿಲ್ಲ. ನಮ್ಮ ಪ್ಯಾನೆಲು ಒಂದು ಎಲ್ಲ ರೀತಿಯಿಂದ ಸಕ್ಷಮ ಐತಿ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ. ಉದಾರ ಮನೋಭಾವನೆಯಿಂದ, ಒಂದು ಒಳ್ಳೆಯ ಮನೋಭಾವನೆಯಿಂದ ಸಹಕಾರ ಮಾಡ್ರಿ ಅಂತ ಅಷ್ಟೇ ಕೇಳ್ಕೊಳ್ಬೋದು. ಹಿಂದೆ ತಕ್ಕೋರಿ ಅಂತ ಹೇಳಕ್ಕೆ ಬರೋದಿಲ್ಲ, ಸಹಕಾರ ಮಾಡ್ರಿ ಅಂತ ಕೇಳ್ತಾರೆ. ಕೊನೆ ಪ್ರಶ್ನೆ, ರೈತರುಗಳಿಗೆಲ್ಲ, ಎಲ್ಲ ಷೇರುದಾರಗಳಿಗೆ ಮತ್ತು ಕಾರ್ಮಿಕರುಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಿ? ನೋಡ್ರಿ, ಕಾರ್ಮಿಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಮೇಲೆ ವಿಶ್ವಾಸ ಇಡ್ರಿ. ನಿಮಗೆಲ್ಲರಿಗೂ ಟೈಮ್ ಟು ಟೈಮ್ ಸ್ಯಾಲ್ರಿ ಕೊಡ್ತೀವಿ, ಮತ್ತು ಎಲ್ಲರಿಗೂ ವಿಮೆ ಮಾಡಿಕೊಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಎಲ್ಲ ನಮ್ಮ ಮೆಂಬರ್ಗಳಿಗೆ ಏನು 17,000 ಜನ ಮೆಂಬರ್ ಅದ ರೀ, ನಿಮಗೂ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. ಪ್ರತಿಭಾವಂತ ಮಕ್ಕಳಿಗೆ ಏನು ನಮ್ಮ ಮೆಂಬರ್ಸ್ ಮಕ್ಕಳದಾರು, ಕಬ್ಬು ಹಚ್ಚಿದಂಥ ರೈತರ ಮಕ್ಕಳು, ಪ್ರತಿಭಾವಂತ ಮಕ್ಕಳಿಗೆ 10ನೇದಾಗ PUCದಾಗ ಏನು ಚಲೋ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದೀರಿ, ಮುಂಬರುವಂಥ ದಿನದಲ್ಲಿ ನಮ್ಮ ಪ್ಯಾನೆಲ್ಗೆ ಆಶೀರ್ವಾದ ಮಾಡಿದರೆ ನಿಮ್ಗೆ ಹೈಯರ್ ಎಜುಕೇಷನ್ಗೆ ಸಂಸ್ಥೆಯಿಂದ ಸಹಾಯ ಮಾಡ್ತೀವಿ. ಅದ್ರ ಜೊತೆಗೆ ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಧೈರ್ಯವಾಗಿರಿ, ನಮ್ಮ ಪ್ಯಾನೆಲ್ಗೆ ಮತ ಹಾಕಿರಿ, ನಮ್ಮ ಪ್ಯಾನೆಲ್ನ ಆರಿಸಿ ಕಳಿಸ್ರಿ. ನಿಮ್ಮ ಕಬ್ಬನ್ನು ಟೈಮ್ ಸರಿಯಾಗಿ ಕಟಾವು ಮಾಡ್ಕೊಂಡು ಹೋಗಿ ನೀವು ಹಾಯಿಸಿದಂಥ ಕಬ್ಬಿಗೆ 15 ದಿವಸಕ್ಕೊಮ್ಮೆ ನಿಮಗೆ ರೊಕ್ಕ ಹಾಕ್ತಾನೆ ಅಂತ ಸಂದರ್ಭದಾಗ ಹೇಳಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕಿತ್ತೂರಿನಲ್ಲಿ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಾಕಷ್ಟು ರಂಗೇರಿದೆ. ವಿಶೇಷವಾಗಿ ಈ ಬಾರಿ ಒಂದು ರೀತಿ ಮಾನ್ಯ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು MLC ಅವರಾದ ಚಂದ್ರರಾಜ್ ಜಾರಕಿಹೊಳಿ ಅವರು ಮತ್ತು ವಿಠಲ್ ಅವರು ಜಂಟಿಯಾಗಿ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟು ಇವತ್ತು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಅವರ ಅಭ್ಯರ್ಥಿಗಳು. ಈ ಬಗ್ಗೆ ಸ್ವತಃ ಮಾನ್ಯ ಶಾಸಕರಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ಮೊದಲಿಂದನೂ ಸಹ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ
ಒಂದ್ ರೀತಿ ಬೆಳೆಸಬೇಕು ಮತ್ತೆ ಅದಕ್ಕೆ ಪುನಶ್ಚೇತನಕ್ಕೆ ತಾವು ಇದು ಮಾಡ್ತಿದ್ರಿ. ಇವತ್ತು ಎಲ್ಲರೂ 3 ಜನ ಸೇರಿ ಒಂದ್ ರೀತಿ ಉಮೇದುವಾರಿಕೆ ಸಲ್ಲಿಸಿದ್ದೀರಾ. ಇದು ಬಹುತೇಕ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನಲ್ ಅಡಿಯಲ್ಲಿ ಸುಮಾರು 3 ಕ್ಷೇತ್ರ ಅಂದರೆ ಬೆಳಗಾವಿ ರೂರಲ್, ಖಾನಾಪುರ ಹಾಗೂ ಕಿತ್ತೂರು ಬೈಲಹೊಂಗಲ ಕ್ಷೇತ್ರದಲ್ಲಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂಥ ಇವು ಕ್ಷೇತ್ರಗಳು. ಬಹುತೇಕ ಸುಮಾರು 6-7 ದಶಕದ ಹಿಂದೆ ನಮ್ಮ ಪೂರ್ವಜರು ಎಲ್ಲ ಸೇರಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ರೈತರ ಇಲ್ಲಿ ಬೆಳೆಯುವಂಥ ಬೆಳೆಗೆ ಅನುಗುಣವಾಗಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದ್ರು. ತದನಂತರ ಒಂದೊಂದು ದಶಕದಾಗ ಒಂದೊಂದು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಹಾಕ್ಕೊಂತ ಬಂದು, ಬಟ್ ಇವತ್ತಿನ ನಿರ್ಮಾಣಕ್ಕೆ ಅದು ಭಾಳ ದುಸ್ಥಿತಿ ಬಂದು ನಿಂತೈತಿ. ಫೈನಾನ್ಷಿಯಲ್ ಬರ್ಡನ್ ಕೂಡ ಸಾಕಷ್ಟು ಐತೆ ಅದ್ರ ಮೇಲೆ. ಅದು ಯಾಕಾಗೈತಿ ಏನಾಗೈತಿ ಅಂತ ಅದನ್ನು ವಿಚಾರ ಮಾಡೋಕ್ಕಿಂತ ಮುಂದೆ ಏನು ಮಾಡ್ಬೋದು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರೆ ಹಲವಾರು ತಪ್ಪು ಅಂತ ಹೇಳೋದಿಲ್ಲ, ಆಗಿನ ನಿರ್ಧಾರ ಬೋರ್ಡದ್ದಿರ್ಬೋದು, ಬೇಡ ಎಂಪ್ಲಾಯೀಸಿದ್ದಿರ್ಬೋದು, ಬೇಡ ರೈತರು ಯಾವ್ಯಾವುದೋ ಕಾರಣಕ್ಕೆ ಆ ಕಾರ್ಖಾನೆ ಅದನ್ನು ಕ್ರಸಿಂಗ್ ಕೆಪಾಸಿಟಿನೂ ಹೆಚ್ಚಾಗಲಿಲ್ಲ, ಇದ್ದಂಥ ಕೆಪಾಸಿಟಿನಿ ಯುಟಿಲೈಸು ಕೂಡ ಆಗಲಿಲ್ಲ. ಅದಕ್ಕೆ ಯಾವ ಕಾರಣಕ್ಕಾಗೈತು ಏನೋ ಅದನ್ನ ಬಗ್ಗೆ ಹೆಚ್ಚಿನ ವಿಚಾರ ಮಾಡ್ದೆ. ಇದನ್ನು ಏನು ಮಾಡಿ ಇಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಐತಿ, ಇದನ್ನು ಮತ್ತೆ ಯಥಾಸ್ಥಿತಿ ಮೊದಲ ಇದ್ದಂಥ ಮೆರುಗು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ಹೊಸ ಪ್ರಯತ್ನ ಮಾಡತ್ತೇವು. ಸಮಾನ ಮನಸ್ಕರು ಇದರಲ್ಲಿ ರಾಜಕಾರಣ ಏನು ಬಂದಿಲ್ಲ, ಎಲ್ಲರನ್ನೂ ಕೂಡಿ ಈ ಫ್ಯಾಕ್ಟ್ರಿ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಕೂಡಿ ಮಾತಾಡಿ ನಿನ್ನಿಂದ ಇದಕ್ಕೊಂದು ಚಾಲನೆ ಕೊಟ್ಟಿದ್ದೆವು ಇವತ್ತು ನಾಮಿನೇಷನ್ ಮುಖಾಂತರ. ಸರ್, ಈಗ ಇನ್ನೊಂದು ಈ ರೈತ ಸಂಘಗಳು ಮತ್ತೆ ಬೇರೆ ಬೇರೆ ಪ್ಯಾನೆಲ್ಗಳು ಮಾಡಿದಿಲ್ಲ ಸರ್, ಒಂದು ಆರೋಪ ಮಾಡ್ತಾವ್ರೆ ಸರ್. ವಿಶೇಷವಾಗಿ ಈಗ ನೀವಂತೂ ಮೊದಲಿಂದನೂ ಇದಿತ್ತು ಸರ್, ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲಿಂದನೂ ಯಾಕೆ ಬರಲಿಲ್ಲ, ಇವಾಗ ಯಾಕೆ ಬಂದಿದ್ದಾರೆ ಮತ್ತೆ ಅಂತ ಹೇಳ್ಬಿಟ್ಟು ಇದು ಆರೋಪ ಮಾಡ್ತಾವ್ರೆ ಸರ್. ರಾಜಕಾರಣದಲ್ಲಿ ಅದನ್ನು ಮಾತಾಡೋದು ಬೇರೆ. ಈಸ್ ಆಲ್ಸೋ ಮೆಂಬರ್, ಈ ಕಾರ್ಖಾನೆ ಸದಸ್ಯರು 16,000 ಮಂದಿ ಎಲ್ಲರೂ ಮಾತಾಡಿದಾರ. ಕೆಲವೇ ಜನ ಯಾರಿಗೆ ಆಸಕ್ತಿ ಐತಿ ಅವ್ರು ಮಾತಾಡ್ತಾರೆ. ಎವ್ರಿ ಮೆಂಬರ್ ಹ್ಯಾಸ್ ರೈಟ್. ಅವ್ನು ಬಂದಾಗ ಅವ್ನು ಮಾತಾಡ್ಬೇಕಂತೇನಿಲ್ಲ ಯಾರಾದರೂ, ಬಟ್ ಅದು ಅದಕ್ಕೆ ಅವಕಾಶ ಬೇಡ, ಅದಕ್ಕೆ ಪರಿಸ್ಥಿತಿ ಅನ್ನೋ ಬಂದಾಗ ಎಲ್ಲರೂ ಮಾತಾಡ್ತಾರೋ, ಎಲ್ಲರೂ ಬರ್ತಾರೆ. ಅದರಲ್ಲಿ ಅವರು ಕೂಡ ಇದನ್ನು ಮಾಡ್ಬೇಕನ್ನುವಂಥ ವಿಚಾರ ಇಟ್ಕೊಂಡು ಬಂದಿದ್ದಾರೆ. ಏನು ತೊಂದರೆ ಐತಿ? ಈಗ ಸಾಕಷ್ಟು ಒಂದ್ ರೀತಿ ಸಾಲದ ಸುಳಿಗೆ ಸಿಲುಕಿದೆ. ಒಂದ್ ಕಡೆ ವಿಶೇಷವಾಗಿ ತಾವು ಪುನಶ್ಚೇತನಕ್ಕೆ ಒಂದ್ ರೀತಿ ಅನುದಾನ ತಗೋರ್ಬೇಕು ಅಂತ ಒಂದಿದೆ. ತನ್ನ ಪ್ರಯತ್ನ ನಡೆಯತೈತಿ. ಈಗ ಆಲ್ರೆಡಿ ಒಂದು ಹಂತದಲ್ಲಿ ಐತಿ, ಫೈನಾನ್ಸ್ದಲ್ಲಿ ಹೋಗಿ ನಿಂತೈತಿ. ನನ್ನ ಸಕ್ಕರೆ ಸಚಿವರು ಕೂಡ ಚೀಫ್ ಮಿನಿಸ್ಟರ್ ಜೊತೆ ಚರ್ಚೆನೂ ಆಗೈತಿ. ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗಿದ್ರು. ಅದನ್ನ ಮಾಡೋಣ, ನನ್ನ ಫೈನಾನ್ಸಿಗೆ ಕಳಿಸ್ರಿ, ಅದಕ್ಕೆ ಏನು ಸಾಧ್ಯ ಐತಿ ಹೆಲ್ಪ್ ಮಾಡ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದಾರೆ. ಯಾವ ಮೂಡ್ ಇಟ್ಟುದಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಎಲ್ಲ ರೈತರುಗಳಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಎಲ್ಲ ರೈತರಿಗೆ ಒಂದು ರಿಕ್ವೆಸ್ಟ್, ಒಂದು ಈ ಫ್ಯಾಕ್ಟ್ರಿನ ಉಳಿಸ್ಬೇಕನ್ನುವಂಥ ಒಂದೇ ಒಂದು ಅಜೆಂಡಾದಿಂದ ಕೈ ಹಾಕಿ ಇದ್ದಂಥ ಸದಸ್ಯರನ್ನ ಇಲ್ಲಿ ತೊಗೊಂಡಿದ್ದೆವು. ಅದು ಪ್ರಯತ್ನಕ್ಕೆ ಎಲ್ಲರೂ ಅದರಾಗ ಸಹಕರಿಸಬೇಕು. ಅವರು ಕೂಡ ಒನ್ ಆಫ್ ದಿ ಮಾಲಕರ, ನಾವು 16-17 ಸಾವಿರ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಬಹುತೇಕ ಒಂದು ಕಾಲದಾಗ ಒಂದು ಹಿಸ್ಟ್ರಿ ಇತ್ತಿದ್ರು. ಅದು 80ರ ದಶಕದಾಗ ನಮ್ಮ ಶೇರ್ ಹೋಲ್ಡರ್ಸ್ ಡೆಪಾಸಿಟ್ ಇದ್ದು, ಅದ್ರ ಬಡ್ಡಿಯಾಗಿ ತೊಗೊಂಡು ಎಲ್ಲ ಗೊಬ್ಬರ ಹಾಕ್ತಿದ್ರು ಮೊದಲ. ಅದು ಪೂಜೆಗೆ ಹೋಗೈತಿ. ಅದ್ರ ಮೇಲೆ ಬಹುತೇಕ ಒಬ್ಬೊಬ್ಬನ ಶೇರ್ ಮೇಲೆ ಹಂಗ ಅಂದಾಜ್ ಇದನ್ನು ತೆಗೆದ್ರೆ 1,20,000 ರೂಪಾಯಿ ಸಾಲ ಹೊಂಡ್ತೈತಿ. ಈಗ ಬಾಬಾಗೌಡ ಪಾಟೀಲ್ ಅವರ ಅಭಿಮಾನಿಗಳು ಸಾಕಷ್ಟು ಇದ್ದಿದ್ರು, ಅವ್ರಿಗೆಲ್ಲ ಅವ್ರ ವಿಶ್ವಾಸ ತಗೊಂಡು ಎಲೆಕ್ಷನ್ ಮಾಡ್ತೀವಿ. ನಾವ್ಯಾರು? ನೀವು ಅವ್ರ ಅಭಿಮಾನಿ ಸರ್. ಸರ್, ನಾವು ಅವ್ರ ಅಭಿಮಾನಿಗಳ. ಅದೆಲ್ಲ ಮತದಾರರ ಮೇಲೆ ಡಿಪೆಂಡ್. ಯಾರು ರೈತರು ಯಾರನ್ನ ಆರಿಸ್ಬೇಕು ಬಿಡಬೇಕು ಅವ್ರ ಕೈಯಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.